ಸತ್ಯ ಕನಕದ ಭವನ ನಿರ್ಮಾಣ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುಬ್ಬಳ್ಳಿ ಸ್ಥಾಪನೆಗೆ ಅವಕಾಶ ಮಾಡಿಕೊಡಬೇಕಂತ ನಮ್ಮ ಬೇಡಿಕೆಗಳು. ಈ ಮೂಲಕ ಮಾನ್ಯ ಸಿದ್ದೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿ ಹಾಗೂ ಚಿಕ್ಕೋಡಿ ತಾಲೂಕಾ ಕುರುಬ ಸಮಾಜ ಪರವಾಗಿ ವಿನಂತಿ ಅರ್ಜಿ ಕೊಡುವುದೇನೆಂದರೆ, ಹಲವಾರು ಸಲ ಸಮಾಜವಾದ ಸಂಗೊಳ್ಳಿ ರಾಯಣ್ಣ ಪುತ್ರಿಯನ್ನು ಸಲುವಾಗಿ ನಾವು ಹಲವಾರು ಸಲ ಅನೇಕ ಬಾರಿ ಮನವಿಯನ್ನು ಸಲ್ಲಿಸಿರ್ತೇವೆ. ಆದರೆ ಮನವಿಯನ್ನು ಸಲ್ಲಿಸಿರ್ತೇವೆ, ಅದಕ್ಕೆ ಕೆಲಸ ಆಗಿರಲಿಲ್ಲ. ಯಾಕಂತಂದ್ರೆ ಕೆಲಸ ಆಗಲಾರ ಕಾರಣಕ್ಕಾಗಿ ಈಗ ನಾವು ಮತ್ತೆ ಪುನಃ ರಿಟರ್ನ್ ವ್ಯವಸ್ಥೆ ನಾವು ಕೊಡ್ತಾ ಇದ್ದೀವಿ. ನಮ್ಗೆ ಅನುವು ಮಾಡಿ ಕೊಡಬೇಕು. ಯಾವುದೇ ಪರಿಸ್ಥಿತಿ ಒಳಗೆ ಪ್ರತಾಪಣ್ಣ ಮತ್ತು ಶಿವರಾಜಣ್ಣ ಅವರು ನಮ್ಗೆ ಈಗಾಗಲೇ 10 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ಈಗಾಗಲೇ ಕೊಟ್ಟಿದ್ರು. ಇನ್ನು 5 ಲಕ್ಷ ರೂಪಾಯಿ ಕೊಟ್ಟೇವಂತ ಹೇಳಿದ್ರು. ಜಾಗ ಸಲುವಾಗಿ ನೀವು ಮನವಿ ಸಲ್ಲಿಸಿ ನಾವು ಜಾಗ ಆದಮೇಲೆ ಇಮಿಡಿಯೇಟ್ ನಮ್ಗೆ ಕೊಡ್ತೇವೆ ಅಂತ ಹಿಂದೆ ನಮ್ಗೆ ಪ್ರತಾಪಣ್ಣ ಶಿವರಾಜಣ್ಣ ಅವರು ನಮ್ಗೆ ಹೇಳಿದ್ದಾರೆ. ಈಗಾಗಲೇ ಚಿಕ್ಕೋಡಿಯಲ್ಲಿ ಕನಕ ಭವನ ಆಗಲೇಬೇಕು, ಚಿಕ್ಕೋಡಿಯಲ್ಲಿ ಕನಕ ಭವನ ಆಗಲೇಬೇಕು, ಕ್ರಾಂತಿವೀರ ಸಂಗೊಳ್ಳಿ ಮೂರ್ತಿ ಸ್ಥಾಪನೆ ಆಗಲೇಬೇಕು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಸ್ಥಾಪನೆ ಆಗಲೇಬೇಕು, ಕ್ರಾಂತಿವೀರ ಸಂಗೊಳ್ಳಿ ಮೂರ್ತಿ ಸ್ಥಾಪನೆ ಚಿಕ್ಕೋಡಿ ಆಗಲೇಬೇಕು, ಚಿಕ್ಕೋಡಿಯಲ್ಲಿ ಕನಕ ಭವನ ಆಗಲೇಬೇಕು, ಚಿಕ್ಕೋಡಿಯಲ್ಲಿ ಕನಕ ಭವನ ಆಗಲೇಬೇಕು, ಬೇಕೇ ಬೇಕು, ಬೇಕೇ ಬೇಕು. ತಾಲೂಕಿನಲ್ಲಿ ಭವನ ಮಾಡ್ತಾ ಇಲ್ಲ. ಭವನ ಸಭೆಯನ್ನು ಸಮಾಜದಲ್ಲಿ ಮನವಿ ಕೊಟ್ಟಿದ್ದೇವೆ. ಬರೀ ಇವತ್ತು ಮಾಡೋಣ, ನಾಳೆ ಮಾಡೋಣ, ಅದು ಮಾಡೋಣ, ಇಲ್ಲಿ ಜಾಗ ಇದೆ ಅಂತ ಹೇಳ್ತಾ ಕೆಲಸ ಅಷ್ಟೇ ಮಾಡ್ತಾ ಇದ್ದಾರೆ. ಅದು ಯಾವುದೋ ಮೊದಲಿಗೆ ಆಗಬೇಕು. ಮತ್ತು ನಮ್ಮ ಬೇರೆ ಜಿಲ್ಲಾದಂಥ ಸಮಾಜದವರು ಕೂಡ ಇಲ್ಲಿ ನಮ್ಮ ಚಿಕ್ಕೋಡಿ ತಾಲೂಕು ಆಗಮಿಸ್ತಾರೆ. ಅವಾಗ ಮೂಮೆಂಟ್ದಾಗ ಒಂದು ಭವನ ಇಲ್ಲ, ಏನೂ ಇಲ್ಲ. ಅದು ಒಂದು ಗ್ರಾಮದಾಗ ಭವನಗಳು ಮಾಡಿ ಕೊಡ್ತಾರೆ. ಹೊರತಾಗಿ ಚಿಕ್ಕೋಡಿ ತಾಲೂಕದ ಭವನ ಯಾಕೆ ಮಾಡೋಂಗಿಲ್ಲ? ಯಾವುದು 2 ಸಲ ಹೋಗಿ ನಾವು ಮನವಿ ಕೊಡ್ಬೇಕು, 2 ಸಲ ಅಂತ ಕೊಡ್ಬೇಕು. ನಾವು ಪ್ರತಿಯೊಂದು ಸಮಾಜ ವ್ಯವಸ್ಥೆಗಳಿಗಿಂತ ಮುಂಚೆನೇ ನಾನು ಹೇಳ್ತೇನೆ, ನಮ್ಮ ಸಮಾಜ ಹಿರಿಯ ಮುಖಂಡರಂತ ಪ್ರತಾಪಣ್ಣ ಪಾಟೀಲ್ ಅವರು ಕೂಡ, ಶಿವರಾಜನ ಪಾಟೀಲ್ ಕೂಡ ಅವರು ಕೂಡ ಮಾತಾಡಿದಾಗ ಇಲ್ಲ ಸಮಾಜಕ್ಕೆ ಭಾಳ ಅನ್ಯಾಯ ಆಗ್ತಾ ಇದ್ದಾರೆ ಅಂದು ನಾವೇ ನಿಮ್ಗೆ ಏನು ಬೇಕಂತ ಸಹಾಯ ಸಹಕಾರ ಮಾಡಿದ್ರು ಕೂಡ ಜಾಗ ಕೊಡ್ತಾ ಇಲ್ಲ. ಇಲ್ಲಿ ಸತ್ಯ ಕನಕದ ಭವನ ನಿರ್ಮಾಣ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುಬ್ಬಳ್ಳಿ ಸ್ಥಾಪನೆಗೆ ಅವಕಾಶ ಮಾಡಿಕೊಡಬೇಕಂತ ನಮ್ಮ ಬೇಡಿಕೆಗಳು. ಈ ಮೂಲಕ ಮಾನ್ಯ ಸಿದ್ದೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿ ಹಾಗೂ ಚಿಕ್ಕೋಡಿ ತಾಲೂಕಾ ಕುರುಬ ಸಮಾಜ ಪರವಾಗಿ ವಿನಂತಿ ಅರ್ಜಿ ಕೊಡುವುದೇನೆಂದರೆ, ಹಲವಾರು ಸಲ ಸಮಾಜವಾದ ಸಂಗೊಳ್ಳಿ ರಾಯಣ್ಣ ಪುತ್ರಿಯನ್ನು ನಿರ್ಮಿಸುವ ಸಲುವಾಗಿ ನಾವು ಹಲವಾರು ಸಲ ಅನೇಕ ಬಾರಿ ಮನವಿಯನ್ನು ಸಲ್ಲಿಸಿರ್ತೇವೆ. ಆದರೆ ಮನವಿಯನ್ನು ಸಲ್ಲಿಸಿರ್ತೇವೆ, ಅದಕ್ಕೆ ಕೆಲಸ ಆಗಿರಲಿಲ್ಲ. ಯಾಕಂತಂದ್ರೆ ಕೆಲಸ ಆಗಲಾರ ಕಾರಣಕ್ಕಾಗಿ ಈಗ ನಾವು ಮತ್ತೆ ಪುನಃ ರಿಟರ್ನ್ ವ್ಯವಸ್ಥೆ ನಾವು ಕೊಡ್ತಾ ಇದ್ದೀವಿ. ನಮ್ಗೆ ಅನುವು ಮಾಡಿ ಕೊಡಬೇಕು. ಯಾವುದೇ ಪರಿಸ್ಥಿತಿ ಒಳಗೆ ಪ್ರತಾಪಣ್ಣ ಮತ್ತು ಶಿವರಾಜಣ್ಣ ಅವರು ನಮ್ಗೆ ಈಗಾಗಲೇ 10 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ಈಗಾಗಲೇ ಕೊಟ್ಟಿದ್ರು. ಇನ್ನು 5 ಲಕ್ಷ ರೂಪಾಯಿ ಕೊಟ್ಟೇವಂತ ಹೇಳಿದ್ರು. ಜಾಗ ಸಲುವಾಗಿ ನೀವು ಮನವಿ ಸಲ್ಲಿಸಿ ನಾವು ಜಾಗ ಆದಮೇಲೆ ಇಮಿಡಿಯೇಟ್ ನಮ್ಗೆ ಕೊಡ್ತೇವೆ ಅಂತ ಹಿಂದೆ ನಮ್ಗೆ ಪ್ರತಾಪಣ್ಣ ಶಿವರಾಜಣ್ಣ ಅವರು ನಮ್ಗೆ ಹೇಳಿದ್ದಾರೆ. ಈಗಾಗಲೇ ಎಷ್ಟೋ ಸಲ ಪಟ್ಟರು ನಮ್ದು ಈಗ ಆಗಿಲ್ಲ ಕೆಲಸ. ಈಗ ನಮ್ಮ ಕೆಲಸಕ್ಕೆ ಅನುವು ಮಾಡಿ ಕೊಡ್ಬೇಕಂದ್ರೆ ನಮ್ಮ ಬೇಡಿಕೆ ಇತ್ತು, ಅದನ್ನು ಅನುವು ಮಾಡಿ ಕೊಡಬೇಕು. ಮಾನ್ಯ ಆಫೀಸ್ಗಳಾದ ಕೇಳಿದ್ವಿ ಮೇಡಮ್, ಆ ಟೈಮ್ದಾಗ ಏನಾದರೂ ಇವಾಗ ಧನ್ಯವಾದ ಮಾಡಿಸ್ಕೊಡ್ಬೇಕು ಮಾತಾಡಿದ್ರು. ಅದಕ್ಕೆ ನಮಗೆ ಇವಾಗ ನಾವು ಹೇಳಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಹುಬ್ಬಳ್ಳಿ ಸ್ಥಾಪನೆಗೆ ಅವಕಾಶ ಮಾಡಿಕೊಡ್ತಾರೆ. ಈ ಅರ್ಜಿಯನ್ನು ನಾನು ಪರಿಶೀಲಿಸಿ ಏನು ಮಾಡಬೇಕು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ, ನೀವು ಇನ್ನು ನಮ್ಮ ಜೀ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದಿಷ್ಟು ಈವರೆಗಿನ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜೀ ಕನ್ನಡ ಮೀಡಿಯಾ.